ಈ ವಿಡಿಯೋದಲ್ಲಿ ನಾವು ಒಂದು ಗುಣಲಬ್ಧದಲ್ಲಿನ ಅಂಕೆಗಳ ಸಂಖ್ಯೆಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಅಂದ್ರೆ ಒಂದು ಪ್ರಾಡಕ್ಟ್ ಇದ್ರೆ ಅದರಲ್ಲಿ ಎಷ್ಟು ಅಂಕೆಗಳಿದೆ ಅಂತ. ಮೊದಲಿನ ಪ್ರಶ್ನೆ, ಒಂದು ಟೈಟಾನಿಕ್ ಹಡಗಿದೆ. ನಮಗೆ ಗೊತ್ತು ಟೈಟಾನಿಕ್ ಹಡಗು ಹೆಂಗಿರುತ್ತೆ, ಈ ರೀತಿ ಇರುತ್ತೆ. ಈ ಹಡಗು 2500 ಪ್ರಯಾಣಿಕರನ್ನ ಹೊತ್ತೊಯ್ಯುತ್ತಿದೆ. ಹಾಗಾದ್ರೆ ಭಾರತದ ಜನಸಂಖ್ಯೆಯನ್ನು 5000 ಹಡಗಿನಲ್ಲಿ ಹೊತ್ತೊಯ್ಯಲು ಸಾಧ್ಯವೇ ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ, 2500 ಪ್ಯಾಸೆಂಜರ್ ಈ ರೀತಿ ಇದ್ದಾರೆ ಅಂತ ಅನ್ಕೊಳ್ಳಿ. ಈ ಒಂದು ಹಡಗಿನಲ್ಲಿ ಇಷ್ಟು ಜನ ಪ್ಯಾಸೆಂಜರ್ನ ನಾವು ಕರ್ಕೊಂಡು ಹೋಗ್ತಿದೀವಿ. ಹಾಗಾದ್ರೆ ಭಾರತದ ಒಟ್ಟು ಜನಸಂಖ್ಯೆಯನ್ನು ಕರ್ಕೊಂಡು ಹೋಗಲು 5000 ಹಡಗುಗಳು ಸಾಕಾಗುತ್ತದೆಯೇ ಅಂತ. ಯಪ್ಪಾ ನೋಡ್ರಿ, ಭಾರತದ ಜನಸಂಖ್ಯೆ ಅನ್ನೋದು ಎಷ್ಟಿದೆ, 146 ಕೋಟಿ ಅಂತ ಇದೆ. ಅದು ಆಗುತ್ತಾ ಅಂತ ಕೇಳ್ತಿದ್ದಾರೆ. ನಾವಿದನ್ನ ಚೆಕ್ ಮಾಡಕ್ಕೆ ಈ ಎರಡು ಸಂಖ್ಯೆನ ಗುಣಿಸೋದ ಅವಶ್ಯಕತೆ ಇದೆಯಾ ಅಂತ ಹೇಳಿದ್ರೆ ಹೌದು. ಇದನ್ನ ಗುಣಿಸಿ ನಾವು ಒಂದ್ಸರಿ ಚೆಕ್ ಮಾಡೋಣ. ಇದಕ್ಕೆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಸಂಖ್ಯೆ ನೋಡಿ, 2500. 2500 ಅನ್ನೋದು ಒಂದು 4 ಅಂಕೆಯ ಸಂಖ್ಯೆ. ಈ 5000ನೂ ಸಹ ಒಂದು 4 ಅಂಕೆಯ ಸಂಖ್ಯೆ ಅಂತ ಆಗಿರುತ್ತೆ. ಇವೆರಡನ್ನು ಗುಣಿಸಿದಾಗ ಉತ್ತರ ಬರುತ್ತಲ್ವಾ, ಗುಣಲಬ್ಧ. ನಾ ಹೇಳ್ತೀನಿ ಅದು ಬಂದು 7 ಅಥವಾ 8 ಅಂಕೆಯ ಸಂಖ್ಯೆ. ಯಾಕೆ ಅನ್ನೋದು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಮುಂದೆ ಹೇಳ್ಕೊಡ್ತಾ ಹೋಗ್ತೀನಿ. ಈ ಗುಣಲಬ್ಧದಲ್ಲಿ 7 ಅಥವಾ 8 ಅಂಕೆಯ ಸಂಖ್ಯೆ ಅನ್ನೋದು ಇದ್ದೇ ಇರುತ್ತೆ. ಹಾಗಾದ್ರೆ ಭಾರತದ ಜನಸಂಖ್ಯೆ ಎಷ್ಟು ಅಂದ್ರೆ 146 ಕೋಟಿ. ಇದು ಬಂದು 10 ಅಂಕೆಯ ಸಂಖ್ಯೆ. ನಾವ್ ಈ ಪ್ರಶ್ನೆಗೆ ಉತ್ತರ ಇಲ್ಲೇ ಸಿಕ್ತು ಅನ್ಸುತ್ತೆ. 10 ಅಂಕೆಯ ಸಂಖ್ಯೆ ಅನ್ನೋದು ಉತ್ತರ. ಇಲ್ಲಿ ಇಡಿಸೋದು 7 ಅಥವಾ 8 ಅಂಕೆಯ ಸಂಖ್ಯೆ. ಹಾಗಾದ್ರೆ ಯಾರ್ಯಾರು ಹೋಗಲ್ಲ ಅಂತ ಹೇಳಿದ್ರೆ, ನಂತರ ಪಾಠ ಮಾಡೋರು, ನಿಮ್ ತರ ಪಾಠ ಕೇಳಿಸ್ಕೊಂಡವ್ರು ಯಾರು ಹೋಗಲ್ಲ. ಯಾಕಂತ ಹೇಳಿದ್ರೆ ನಮಗೆ ಶ್ರದ್ಧೆ ಅನ್ನೋದು ಪಾಠದ ಮೇಲಿರುತ್ತೆ. ನೆಕ್ಸ್ಟ್ ಹೋದವ್ರ ಕತೆ ಬಿಡಿ. ಇಲ್ಲಿ 7 ಅಥವಾ 8 ಅಂಕೆಯ ಸಂಖ್ಯೆ ಅನ್ನೋದು ಹೆಂಗ್ ಹೇಳಿದೆ ಅನ್ನೋದು ಒಂದು ಕುತೂಹಲವಾಗಿರುತ್ತೆ. ಹಾಗಾದ್ರೆ ಚೆಕ್ ಮಾಡೋಣ. 2 4 ಅಂಕೆಯ ಸಂಖ್ಯೆಯನ್ನ ಗುಣಿಸಿದಾಗ ಇದರ ಗುಣಲಬ್ಧದಲ್ಲಿ 7 ಅಥವಾ 8 ಅಂಕೆಯ ಸಂಖ್ಯೆ ಬರಲು ಕಾರಣವೇನು? ಹೌದು. ಇದನ್ನ ಚೆಕ್ ಮಾಡಕ್ಕೆ ಏನ್ ಮಾಡ್ತೀನಿ, 2 ಸಂಖ್ಯೆನ ಗುಣಿಸ್ತೀನಿ. ಇದು ಬಂದು 4 ಅಂಕೆಯ ಸಂಖ್ಯೆ. ವಿಶೇಷವಾಗಿ ನೋಡಿದಾಗ ಇದು ಬಂದು 4 ಅಂಕೆಯ ಸಂಖ್ಯೆ, ಚಿಕ್ಕ ಸಂಖ್ಯೆ ಆಗಿರುತ್ತೆ. 4 ಅಂಕೆಯ ಸಂಖ್ಯೆಯಲ್ಲೇ ಅತಿ ಚಿಕ್ಕ ಸಂಖ್ಯೆ ಅನ್ನೋದು 1000. 1000ನ 1000ದೊಟ್ಟಿಗೆ ಗುಣಿಸಿದಾಗ ನನ್ನ ಉತ್ತರದಲ್ಲಿ ಎಷ್ಟು ಸಂಖ್ಯೆ ಬಂದಿರುತ್ತೆ ಅಂತ ಹೇಳಿದ್ರೆ, ಎಷ್ಟು ಅಂಕೆಗಳಿರುತ್ತೆ ಅಂತ ಹೇಳಿದ್ರೆ ನೋಡಿ, 3 3 6 7. ನೋಡಿದಾಗ 4 ಅಂಕೆ ಇಂಟು 4 ಅಂಕೆಯನ್ನು ಗುಣಿಸಿದ್ರೆ 7 ಅಂಕೆಯ ಸಂಖ್ಯೆ ಬರುತ್ತೆ. ಯಾವಾಗ ಅಂದ್ರೆ ಆ 2 4 ಅಂಕೆಯ ಸಂಖ್ಯೆಯು ಚಿಕ್ಕ ಸಂಖ್ಯೆಗಳಾಗಿದ್ದಾಗ. ಹಾಗಾದ್ರೆ ದೊಡ್ಡ ಸಂಖ್ಯೆಯನ್ನು ಗುಣಿಸಿದಾಗ ಏನ್ ಬರ್ಬೋದು ನೋಡಿ, 8 ಅಂಕೆಯ ಸಂಖ್ಯೆ ಬರುತ್ತೆ. 9999 ಅನ್ನೋದು 4 ಅಂಕೆಯ ಸಂಖ್ಯೆಗಳಲ್ಲೇ ಅತಿ ದೊಡ್ಡ ಸಂಖ್ಯೆ. ಹಾಗಾದ್ರೆ ಎಷ್ಟು ಬಂತು, 8 ಅಂಕೆ ಅನ್ನೋದು ಬಂದಿದೆ. ನೋಡಿ, ಚಿಕ್ಕ ಸಂಖ್ಯೆಯನ್ನು ಗುಣಿಸಿದಾಗ 7 ಅಂಕೆಗಳು, ದೊಡ್ಡ 4 ಅಂಕೆಯ ಸಂಖ್ಯೆಯನ್ನು ಗುಣಿಸಿದಾಗ 8 ಅಂಕೆಗಳು. ಈಗ ಗೊತ್ತಾಯ್ತಲ್ವಾ ಉತ್ತರದಲ್ಲಿ ಯಾಕೆ 7 ಮತ್ತೆ 8, 7 ಅಥವಾ 8 ಅಂತ ಬರ್ದೆ ಅಂತ. ಇದ್ ನೋಡಿ, ಒಂದು ಪ್ಯಾಟ್ರನ್ ರೀತಿ ಕಾಣ್ತಿದೆ. ಇಲ್ಲಿ 7 8. ನೆಕ್ಸ್ಟ್ ಇನ್ನೊಂದ್ ಚೂರ್ ಡೀಟೇಲ್ ಆಗಿ ನೋಡೋಣ. ನಾ ಏನ್ ಮಾಡ್ತೀನಿ ಅಂದ್ರೆ 2 ಸಂಖ್ಯೆನ ಗುಣಿಸ್ಕೋತೀನಿ. ಯಾವ ಸಂಖ್ಯೆ ಇದು, 2 ಅಂಕೆಯ ಸಂಖ್ಯೆ ಮತ್ತೆ 2 ಚಿಕ್ಕ ಸಂಖ್ಯೆಗಳಾಗಿರುತ್ತೆ. ಎರಡೇ, ಈಗ 2 ಡಿಜಿಟ್ ನಂಬರ್ ಇದೆ ಅಲ್ವಾ, ಅದರಲ್ಲೇ ಸ್ಮಾಲೆಸ್ಟ್ ನಂಬರ್ ಅನ್ನೋದು 10. ಅಂದ್ರೆ 2 ಅಂಕೆಯ ಸಂಖ್ಯೆಯಲ್ಲಿ ಅತಿ ಚಿಕ್ಕ ಸಂಖ್ಯೆ 10. 10ನ್ನ 10ರೊಟ್ಟಿಗೆ ಗುಣಿಸಿದಾಗ ಎಷ್ಟು ಬರುತ್ತೆ, 100. ಹಾಗಾದ್ರೆ ದೊಡ್ಡ 2 ಅಂಕೆಯ ಸಂಖ್ಯೆಯನ್ನು ಗುಣಿಸಿದ್ರೆ ಎಷ್ಟು ಬರುತ್ತೆ, 9801. ಈಗ ನಾವಿಲ್ಲಿ ಏನ್ ಬರಿತೀವಿ, 2 ಅಂಕೆಯ ಸಂಖ್ಯೆ ಇಂಟು 2 ಅಂಕೆಯ ಸಂಖ್ಯೆ ಬಂದು 3 ಅಥವಾ 4 ಅಂಕೆಯ ಸಂಖ್ಯೆ. ಅದೇ ರೀತಿ ನೆಕ್ಸ್ಟ್ ನೋಡೋಣ. 3 ಅಂಕೆಯ ಸಂಖ್ಯೆನ 3 ಅಂಕೆಯ ಸಂಖ್ಯೆ ಜೊತೆ ಗುಣಿಸಿದೀನಿ. ಇದು ಬಂದು ಚಿಕ್ಕ ಸಂಖ್ಯೆ. ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 10,000 ಅಂತ ಬರುತ್ತೆ. ದೊಡ್ಡ 3 ಅಂಕೆಯ ಸಂಖ್ಯೆಯನ್ನು ಗುಣಿಸಿದಾಗ 9,98,001. ಇಲ್ಲಿ ನೋಡಿ ಎಷ್ಟು ಸಂಖ್ಯೆಗಳಿದಾವೆ ಅಂತ ಹೇಳಿದ್ರೆ 5 ಅಥವಾ 6 ಅಂತ ಹೇಳ್ಬೋದು. ಯೋಚನೆ ಮಾಡಿ ನೋಡಿ, ಇದೊಂದು ಪ್ಯಾಟ್ರನ್ ರೀತಿ ಕಾಣ್ತಿದೆ. ಇಲ್ಲಿ 2 ಇದ್ರೆ 3 4, ಇಲ್ಲಿ 3 ಇದ್ರೆ 5 6. ಅದೇ ರೀತಿ ಇನ್ನೊಂದು ಚೆಕ್ ಮಾಡೋಣ. 1 2 3 4 5. 5 ಅಂಕೆಯ ಸಂಖ್ಯೆ ಅಂತ ಹೇಳಿದ್ರೆ 2 ಚಿಕ್ಕ 5 ಅಂಕೆಯ ಸಂಖ್ಯೆಯನ್ನು ಗುಣಿಸಿದಾಗ
ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 3 3 6 9 ಸಂಖ್ಯೆ ಇಲ್ಲಿದೆ. 2 ದೊಡ್ಡ ಅಂಕೆಗಳ ಸಂಖ್ಯೆಯನ್ನು ಗುಣಿಸಿದಾಗ ಅಂತ ಹೇಳಿ 2 ದೊಡ್ಡ 5 ಅಂಕೆಯ ಸಂಖ್ಯೆಯನ್ನು ಗುಣಿಸಿದಾಗ ಎಷ್ಟು ಬಂತು? ಈ ರೀತಿ ಬಂದಿದೆ. ಎಷ್ಟು ಅಂಕೆಗಳಿದೆ ಅಂತ ಹೇಳಿದ್ರೆ 9 ಅಥವಾ 10. ಹಾಗಾದ್ರೆ ಇಲ್ಲೂ ಸಹ ಯೋಚನೆ ಮಾಡಿ, 2 5 ಅಂಕೆಯ ಸಂಖ್ಯೆಯನ್ನು ಗುಣಿಸಿದಾಗ ಮಾತ್ರ ನಮ್ಮ ಉತ್ತರದಲ್ಲಿ 9 ಅಥವಾ 10 ಅಂಕೆಯ ಸಂಖ್ಯೆ ಅನ್ನೋದು ಬರ್ತಿದೆ. ನಾ ಹೇಳಿದೆ ಇದೊಂದು ಪ್ಯಾಟ್ರನ್ ರೀತಿ ಇದೆ. ಇಲ್ಲಿ 2 ಅಂಕೆಯ ಸಂಖ್ಯೆ ತಗೊಂಡಾಗ ಉತ್ತರದಲ್ಲಿ 3 ಅಥವಾ 4, 3 ಅಂಕೆಯ ಸಂಖ್ಯೆ ತಗೊಂಡಾಗ 5 ಅಥವಾ 6, 5 ಅಂಕೆಯ ಸಂಖ್ಯೆಯನ್ನು ತಗೊಂಡಾಗ 9 ಅಥವಾ 10. ಉಲ್ಟಾ ಹೇಳ್ತೀನಿ, ಇಲ್ಲಿ 10 ಇದ್ರೆ 10ರಲ್ಲಿ 1 ಮೈನಸ್ ಮಾಡಿದ್ರೆ 9, 6 ಇದ್ರೆ 6ರಲ್ಲಿ 1 ಮೈನಸ್ ಮಾಡಿದ್ರೆ 5, 4 ಇದ್ರೆ 4ರಲ್ಲಿ 1 ಮೈನಸ್ ಮಾಡಿದ್ರೆ 3. ಹಾಗಾದ್ರೆ ನಿಮಗೊಂದು ಪ್ರಶ್ನೆ, ಒಂದು n ಅಂಕೆಯ ಸಂಖ್ಯೆಯು ಇನ್ನೊಂದು n ಅಂಕೆಯ ಸಂಖ್ಯೆಯೊಂದಿಗೆ ಗುಣಿಸಲ್ಪಟ್ಟಾಗ ಲಭಿಸುವ ಗುಣಲಬ್ಧ ಹೆಂಗಿರುತ್ತೆ? ಪ್ಯಾಟ್ರನ್ ಪ್ರಕಾರ 2n-1 ಅಥವಾ 2n ಅಂಕೆಯ ಸಂಖ್ಯೆ ಆಗಿರುತ್ತೆ. ಹೆಂಗೆ ಹೇಳ್ತೀನಿ ಅಂದ್ರೆ, ಇಲ್ಲಿ 2 ಅಂಕೆಯ ಸಂಖ್ಯೆ ತಗೊಂಡಾಗ ಉತ್ತರದಲ್ಲಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ 2 2s are 4 ಇರುತ್ತೆ, ಅಥವಾ 4 - 1 3, 3 ಅಂಕೆಯ ಸಂಖ್ಯೆ ಅಥವಾ 4 ಅಂಕೆಯ ಸಂಖ್ಯೆ ಆಗಿರುತ್ತೆ. ಇವಾಗ 5 ಅಂಕೆಯ ಸಂಖ್ಯೆಯನ್ನು ಗುಣಿಸಿದಾಗ 5 × 5 ಅಂದ್ರೆ 10, ಇಲ್ಲಿ 10 ಅಂಕೆಯ ಸಂಖ್ಯೆ ಇರುತ್ತೆ, ಅಥವಾ 10ರಲ್ಲಿ 1 ಹೇಳಿದ್ರೆ ಅಂದ್ರೆ 9 ಅಂಕೆಯ ಸಂಖ್ಯೆ ಅನ್ನೋದು ಇದ್ದೇ ಇರುತ್ತೆ. ಈಗ ಗೊತ್ತಾಯ್ತಲ್ವಾ ಹೆಂಗ್ ಮಾಡಿದ್ವಿ, ಹೆಂಗ್ ಬರುತ್ತೆ ಅಂತ? ಹಾಗಾದ್ರೆ ಆ ಹಡಗಿನ ಪ್ರಶ್ನೆಗೂ ಉತ್ತರ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಉತ್ತರ ಏನಿದೆ ಅಂತ ನೋಡ್ಕೊಂಡು ನನ್ನ ಕಾಮೆಂಟ್ ನಲ್ಲಿ ನೀವು ಉತ್ತರನ ಹಾಕ್ಲೇಬೇಕು.